Hello everyone, welcome to MSR Education June. Today we are going to start an important subject of BCom third semester under RNEP KUD, Haveri University and other university students. It is also useful for PUC students and other degree students. Before we learn the meaning, definition and formula of statistics, let us understand basic concept. What exactly is statistics? Look around us, we see a number everywhere. For example, number of students in a class, marks obtained by the students, population of a country, sales of a company, profit earned by the company, GDP. All these are data. But simply collecting these numbers is not enough. We need to collect, organize, and present, analyze, and interpret the data to understand what it tells us. ನಾವು ಎಲ್ಲ ಕಡೆನೂ ಕೂಡ ನೋಡೋದಾದರೆ ನಂಬರಿನ ಒಂದು ಜಾಯಮಾನ ಆಗಿದೆ. ಇಂಡಿವಿಜುವಲ್ ವ್ಯಕ್ತಿಗೆ ಹೇಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ನಂಬರು, ಪ್ಯಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಮತ್ತು ಅದು ಬಿಟ್ಟರೆ ಕಾಲೇಜ್ ಒಳಗೆ ರಿಜಿಸ್ಟ್ರೇಷನ್ ನಂಬರ್, PUC ರಿಜಿಸ್ಟ್ರೇಷನ್ ನಂಬರ್, UUCMS ನಂಬರ್ ಮತ್ತು ಏನು ಎಲ್ಲ ಕಡೆನೂ ಕೂಡ ನಾವು ನಂಬರ್ಗಳನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳು ಎಷ್ಟು ಮಾರ್ಕ್ಸನ್ನು ತಗೊಂಡ್ರು, ದೇಶದ ಜನಸಂಖ್ಯೆ ಎಷ್ಟು, GDP ಎಷ್ಟು, ಎಲ್ಲವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಡಾಟಾ ಅಂತ ಕರಿತೀವಿ. ಸಿಂಪ್ಲಿ ನಾವು ಈ ಡಾಟಾಗಳನ್ನು ಸಂಗ್ರಹಣೆ ಮಾಡಿದ್ವಿ ಅಂತಂದ್ರೆ ಅಲ್ಲಿಗೆ ಸಾಕಾಗೋದಿಲ್ಲ. ಸಂಗ್ರಹಿಸಿದಂತಹ ಡಾಟಾನ ನಾವು ಏನು ಮಾಡಬೇಕಾಗತ್ತೆ, ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಂಘಟಿಸಬೇಕಾಗತ್ತೆ, ರೆಕಾರ್ಡ್ ಮಾಡಬೇಕಾಗತ್ತೆ, ದಾಖಲಿಸುವುದರ ಜೊತೆಗೆ ವಿಶ್ಲೇಷಣೆಯನ್ನು ಕೂಡ ನಾವು ಮಾಡಬೇಕಾಗತ್ತೆ. ಈ ಎಲ್ಲ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ, ಸಂಖ್ಯಾಶಾಸ್ತ್ರ ಅಂತ ನಾವು ಕರಿತೀವಿ. ದಿಸ್ ಎಂಟೈರ್ ಪ್ರೊಸೆಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್. ವೈ ಶುಡ್ ಎ ಕಾಮರ್ಸ್ ಸ್ಟೂಡೆಂಟ್ ಸ್ಟಡಿ ಸ್ಟ್ಯಾಟಿಸ್ಟಿಕ್ಸ್? ಯಾಕೆ ಒಬ್ಬ ವಾಣಿಜ್ಯ ವಿದ್ಯಾರ್ಥಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕಲಿಬೇಕು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ರೆ, ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಎ ಕಾಮರ್ಸ್ ಸ್ಟೂಡೆಂಟ್ to understand data and make a comparison and also to take a better business decision. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಪದವೀಧರ ಏನು ಮಾಡ್ಬೋದು, ಈ ಸಂಗ್ರಹಿಸಿದ ಮಾಹಿತಿಯನ್ನು ಕಂಪ್ಯಾರಿಸನ್ ಮಾಡ್ಬೋದು, ಹೋಲಿಕೆ ಮಾಡುವುದರ ಜೊತೆಗೆ ಉತ್ತಮವಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಸಂಖ್ಯಾಶಾಸ್ತ್ರ ಸಹಾಯ ಮಾಡ್ತೈತಿ. ಹಾಗಾಗಿ ಒಬ್ಬ ವಾಣಿಜ್ಯ ವಿದ್ಯಾರ್ಥಿ ಆಗಿದ್ರೂ ಕೂಡ ಅವನು ಸ್ಟ್ಯಾಟಿಸ್ಟಿಕ್ ಅನ್ನ ಸ್ಟಡಿ ಮಾಡಬೇಕಾಗತ್ತೆ. ಸಪೋಸ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್, ಯು ವಾಂಟ್ ಟು ನೋ ವಿಚ್ ಪ್ರಾಡಕ್ಟ್ ಈಸ್ ಸೆಲ್ಲಿಂಗ್ ಮೋರ್, ವಿಚ್ ಮಂತ್ ಹ್ಯಾಸ್ ಎ ಹೈಯೆಸ್ಟ್ ಸೇಲ್, ವಾಟ್ ಈಸ್ ದ ಎವರೇಜ್ ಸೇಲ್ಸ್, ಈಸ್ ದ ಪ್ರಾಫಿಟ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಫಾರ್ ಆಲ್ ದೀಸ್ ಕ್ವಶನ್ಸ್, statistics provides techniques to answer these questions. So dear students and viewers, remember one important point. Statistics is not simply about numbers and formula. It is a scientific and systematic method of dealing with data to obtain meaningful information and support decision making for a person. Let us understand the meaning and definitions of statistics. Do you know where the word statistics came from? ನಿಮಗೆ ಗೊತ್ತಿದೆಯಾ ಈ ಸಂಖ್ಯಾಶಾಸ್ತ್ರ ಅನ್ನುವಂತಹ ಪದ ಎಲ್ಲಿಯಿಂದ ಬಂತು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ ವರ್ಡ್ ಆರ್ ಲಿಂಗ್ವಿಸ್ಟಿಕ್ ಒರಿಜಿನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್. The term statistic is derived from several ancient European languages. Firstly, Latin word status, which means a political state or condition, and Italian word statists, which means statesman or politician, and German word statistic, which means collection of information relating to the state, and French word
statistic, which means state information, all carrying the common meaning of state or political body or political state. ಈ ಒಂದು ಸಂಖ್ಯಾಶಾಸ್ತ್ರ ಸ್ಟಾಟಿಸ್ಟಿಕ್ ಅನ್ನುವಂತಹ ಪದ ಲ್ಯಾಟಿನ್ ಪದವಾದ ಸ್ಟೇಟಸ್ನಿಂದ ಬಂದಿದೆ ಅಂತ ಹೇಳ್ತೀವಿ. ಇಟಾಲಿಯನ್ ಪದವಾದಂತಹ ಸ್ಟಾಟಿಸ್ಟ್ಸ್ ಅಂತ ಕರಿತೀವಿ, ಅದರಿಂದ ಬಂದಿದೆ. ಜರ್ಮನ್ನ ಪದವಾದಂತಹ ಸ್ಟ್ಯಾಟಿಸ್ಟಿಕ್ ಅನ್ನುವಂತಹ ಪದದಿಂದ ಬಂದಿದೆ. ಫ್ರೆಂಚ್ನ ಸ್ಟ್ಯಾಟಿಸ್ಟಿಕ್ ಅನ್ನುವಂತಹ ಪದದಿಂದ ಬಂದಿದೆ. ಈ ಎಲ್ಲ ಪದದ ಅರ್ಥವನ್ನು ನಾವು ನೋಡೋದಾದ್ರೆ ಸಾಮಾನ್ಯ ಅರ್ಥವನ್ನು ಕೊಡೋದು ಒಂದು ರಾಜ್ಯ ಅನ್ನುವಂತಹ ಅರ್ಥವನ್ನು ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ನಮಗೆ ನೀಡುತ್ತದೆ. ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್. Statistics refers to the systematic study of numerical data. It involves collecting, classifying, presenting, analyzing, and interpreting data to understand facts and make decisions. ಈ ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ ನಾವು ಅದರ ಅರ್ಥ ನೋಡೋದಾದ್ರೆ ಇದು ಒಂದು ವ್ಯವಸ್ಥಾಪೂರ್ಣವಾದಂತಹ ಅಧ್ಯಯನ ಅಂತ ಕರಿತೀವಿ. ಇದರ ಅಧ್ಯಯನ ಸಂಖ್ಯೆಗಳ ಅಧ್ಯಯನ, ಸಂಖ್ಯೆಗಳ ದತ್ತಾಂಶಗಳ ಅಧ್ಯಯನ ಅಂತ ಹೇಳ್ಬೋದು. ಇದರಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ ಮೊದಲೇದ್ದು ಕಲೆಕ್ಷನ್ ಆಫ್ ಡಾಟಾ ಇರುತ್ತೆ, ಸಂಗ್ರಹಣೆ ಮಾಡೋದಿರುತ್ತೆ, ವರ್ಗೀಕರಣ ಮಾಡೋದಿರುತ್ತೆ, ಅವುಗಳನ್ನು ಪ್ರೆಸೆಂಟ್ ಮಾಡೋದಿರುತ್ತೆ, ವಿಶ್ಲೇಷಣೆ ಮಾಡೋದಿರುತ್ತೆ. ಅದರಿಂದ ನಾವು ಕೊನೆಯದಾಗಿ ಏನು ಅಂತಂದ್ರೆ ಒಂದು ಅರ್ಥಪೂರ್ಣವಾದಂತಹ ಇಂಟರ್ಪ್ರೇಟ್ ಮಾಡುವಂಥದ್ದನ್ನ, ಅರ್ಥೈಸಿಕೊಳ್ಳುವಂಥದ್ದನ್ನ ಇದರಲ್ಲಿ ಇರುತ್ತೆ. ಇದಕ್ಕೆ ನಾವು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. 2 ಮಾರ್ಕ್ಸ್ಗೆ ಮೀನಿಂಗ್ ಅನ್ನ ಕೇಳಿದಾಗ ಅತ್ಯಂತ ಸರಳವಾದ ಸಿಂಪಲ್ ಮೀನಿಂಗ್ ಅನ್ನ ನಿಮ್ಗೆ ನಾನು ಕೊಟ್ಟಿದ್ದೀನಿ. Definition of statistics. Different authors given a different definitions. In that one commonly used definition according to A.L. Blowleys. Statistics are numerical statements of facts in any department of inquiry. Or another definition according to Croxton and Crowden. Statistics may be defined as a science of collection, presentation, analysis, and interpretation of numerical data. Let us understand the meaning of business statistics. Business statistics means the application of statistical methods and techniques to business problems and decision making. Definition of business statistics. Business statistics is the science of collection, classifying, presenting, analyzing, and interpreting business-related numerical data for effective decision making. ಇದು ಕೂಡ ಡೆಫಿನೇಷನ್ನು 2 ಮಾರ್ಕ್ಸ್ಗೆ ಬರೋ ಸಾಧ್ಯತೆಗಳು ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಪಾರ್ಟು, ಮೀನಿಂಗು, ಡೆಫಿನೇಷನ್ನು, ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂತಹ ಕಾನ್ಸೆಪ್ಟನ್ನು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಏನಾದರೂ ಡೌಟ್ಸ್ಗಳಿದ್ರೆ ಅವುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. Let's begin our journey into business statistics.